ಮತ್ತು ವಾಹನಗಳ ಸಂಚಾರದಿಂದ ವಾಸಿಸುವ ಜನರಿಗಿಲ್ಲ ನಿದ್ದೆ. ಲಾರಿಗಳು ಹೆವಿ ಟೈಮು ನೈಟು ಡೇ ಅನ್ನಂಗಿಲ್ಲ, ಯಾವಾಗಲೂ ಓಡಾಡ್ತಾನೆ ಇರ್ತವೆ, ನಿದ್ದೆ ಕೊಡಲ್ಲ ನಮಗೆ. ಒಂದು 2 ವೀಲರ್ ಮನೆ ಮುಂದೆ ನಿಲ್ಸ್ಕೊಳ್ಳೋಕ್ಕಿಲ್ಲ. ಸ್ಲ್ಯಾಬ್ಗಳೆಲ್ಲ ಹೊಡೆದಾಕಿದ್ದಾರೆ. ಕೇಳಿದ್ರೆ ಸುಮ್ಮನೆ ಅವರು ಮುಸ್ಲಿಮ್ಸು ರಾಂಗ್ ಮಾಡ್ತಾರೆ. ಇಲ್ಲಿ ಮಕ್ಕಳು ಓದೋಕ್ಕಾಗಲ್ಲ ಸರ್. ಏನಾಗುತ್ತೆ ಓದ ಸರ್, ಶಬ್ದ ಯಾವಾಗಲೂ 24 ಗಂಟೆ ದಿನದಲ್ಲಿ 24 ಗಂಟೆಗಳು ಶಬ್ದ ಆಗ್ತದೆ ಸರ್. ರಾತ್ರಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ. ಒಂದು ಗುಟ್ಕಾ ಪ್ಯಾಕೆಟ್ ಸುಡ್ತಾ ಇರೋದ್ರಿಂದ ಜನರ ಆರೋಗ್ಯಕ್ಕಿಲ್ಲ ರಕ್ಷಣೆ. ಆವಾಗ ಹೊಗೆ ಎಲ್ಲ ತಂದು ಡಸ್ಟ್ ಎಲ್ಲ ಅಲ್ಲಿ ಹಾಕ್ಬಿಟ್ಟು ರಾತ್ರಿ ಹೊತ್ತು ಬೆಂಕಿ ಹಚ್ಬಿಡ್ತಾರೆ. ಇಲ್ಲಿ ಬಂದಮೇಲೆ ಅಸ್ತಮಗಳು ಎಲ್ಲ ಜಾಸ್ತಿ ಆಗೈತೆ. ಏನು ಮಾಡ್ತೀರಾ? ಯಾರು ಹೇಳಿದ್ರು ಯಾರು ಕಂಪ್ಲೇಂಟ್ ತಗೊಂತಾರೆ. ಸಮಸ್ಯೆ ಆಗ್ತಾ ಇದೆ. ದಿಬ್ಬೂರು ಗಬ್ಬೂರಾಗ್ಬಿಟ್ಟಿದೆ ಇವಾಗ. ಪ್ರತಿನಿತ್ಯ ಗಬ್ಬು ವಾಸನೆ ಕುಡಿದೇ ಬದುಕುವ ಪರಿಸ್ಥಿತಿ ಆ ಜನರದ್ದು. ಬಾಗ್ಲಲ್ಲಿ ಹುಷಾರಿಲ್ದನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ 10 ಲಾರಿ ಬರ್ತವೆ ಸರ್. ರೋಡಲ್ಲಿ 10 ಲಾರಿ ಬಂದು ಹಾರ ನೋಡ್ಕೊಂಡು ಕೂತ್ಕೋತವೆ. 1 ನಿಮಿಷ ಬಿಡು ಕೊಡಲ್ಲ ಸರ್. ವಯಸ್ಸಾಗಿರೋರು ಇರ್ತಾರೆ ಸರ್ ಮನೆಯಲ್ಲಿ, ಅನಾರೋಗ್ಯಸ್ಥರಿದ್ರೆ ಮನೆಯಲ್ಲಿ. ಆ ವಯಸ್ಸಾಗಿರೋರಿಗೆ 5 ನಿಮಿಷ ರೆಸ್ಟ್ ತಗೊಳಕ್ಕಾಗಲ್ಲ. ಅವ್ರಿಗೆ ಈ ಶಬ್ದದಿಂದ ಅವ್ರಿಗೆ ಹುಚ್ಚಿಡೋ ಥರ ಆಗೋಗ್ಬಿಡುತ್ತೆ. ಬಂದು ತಲೆ ಚೆಚ್ಕೋತಾರೆ, ಏನಪ್ಪ ಇದು 5 ನಿಮಿಷ ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ. ಎಸ್ ವೀಕ್ಷಕರ, ತುಮಕೂರು ಈಗಾಗಲೇ ಬೆಳೀತಾ ಇರುವ ನಗರ. ಇಂತಹ ನಗರದಲ್ಲಿ ವಾಸಿಸ್ತಾ ಇರುವ ಒಂದು ಬಡಾವಣೆಯ ಜನರ ಗೋಳಿನ ಕತೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಪ್ರತಿನಿತ್ಯ ಈ ಬಡಾವಣೆಯ ಜನರು ಗಬ್ಬು ಕುಡಿದುಕೊಂಡೇ ಬದುಕುವಂತಹ ಪರಿಸ್ಥಿತಿ. ಇಲ್ಲಿ ಓಡಾಡುವ ಹೆವಿ ವೆಹಿಕಲ್ಸ್ಗಳಿಂದ ರಸ್ತೆಯಲ್ಲಿ ಡ್ರೈನೇಜ್ ಹಾಳಾಗಿ ಗಬ್ಬೆದ್ದು ನಾರ್ತಾ ಇವೆ. ಅಕ್ಕಪಕ್ಕದಲ್ಲಿರುವ ಶೆಡ್ನಿಂದ ಬರ್ತಾ ಇರುವ ಸೌಂಡ್ನಿಂದಾಗಿ ಜನರ ಕಣ್ಣಿಗೆ ನಿದ್ದೆ ಇಲ್ಲದೆ ಕಂಗಾಲಾಗಿದ್ದಾರೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಡೋಂಟ್ ಕೇರ್ ಎನ್ನುತ್ತಿದ್ದಾರಂತೆ. ಸುಡುತ್ತಿರುವ ವೇಸ್ಟೇಜ್ನಿಂದ ಬರ್ತಾ ಇರುವ ಕಲ್ಮಶ ಗಾಳಿಯನ್ನ ಕುಡಿದು ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ ಜನರು. ಇಂತಹ ಪರಿಸ್ಥಿತಿ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಹೌದು, ಇಂತಹ ದುಸ್ಥಿತಿ ಕಂಡು ಬಂದಿರೋದು ಬೇರೆ ಎಲ್ಲೂ ಅಲ್ಲ, ದಿಬ್ಬೂರಿನಲ್ಲಿ ವಾಸಿಸುತ್ತಿರುವ ಜನರು ಅಕ್ಷರಶಃ ಇಲ್ಲಿರುವ ಅವ್ಯವಸ್ಥೆಯಿಂದ ನಲುಗಿ ಹೋಗಿದ್ದಾರೆ. 7ನೇ ವಾರ್ಡ್ ದಿಬ್ಬೂರಿನಲ್ಲಿ ಶೆಡ್ಗಳನ್ನ ನಿರ್ಮಿಸಿಕೊಂಡು ವಾಹನಗಳ ಬಾಡಿ ಬಿಲ್ಡಿಂಗ್ ಕೆಲಸವನ್ನ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ಪ್ರತಿನಿತ್ಯ ಭಾರಿ ವಾಹನಗಳು ಈ ನಗರದಲ್ಲಿ ಒಳ ಭಾಗದಿಂದಲೇ ಆ ಶೆಡ್ ಇರುವ ಲೇಔಟ್ಗೆ ಹೋಗ್ತಾ ಇವೆ. ಇಂತಹ ಭಾರಿ ವೆಹಿಕಲ್ ಅವಳಿಯಿಂದಾಗಿ ಇರುವ 10 ಅಡಿ ರಸ್ತೆ ಕೂಡ ಹಾಳಾಗಿದೆಯಂತೆ. ಇನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಸಂಚರಿಸುವ ಗಾಡಿಗಳಿಂದಾಗಿ ಜನರು ನೆಮ್ಮದಿಯಿಂದ ಇರಲಾಗ್ತಾ ಇಲ್ವಂತೆ. ಇನ್ನು ಈ ಬಡಾವಣೆಯ ಪಕ್ಕದಲ್ಲಿರುವ ಶೆಡ್ನಲ್ಲಿ ಒಂದು ಕಡೆ ಗಾಡಿಗಳಿಗೆ ಬಾಡಿ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಗುಟ್ಕಾ, ಪಾನ್ ಪರಾಕ್, ವೇಸ್ಟ್ ಕವರ್ಗಳನ್ನ ಇಲ್ಲಿಯೇ ತಂದು ಸುಡ್ತಿದ್ದಾರೆ. ಹೀಗಾಗಿ ಅಲ್ಲಿನ ಜನರು ಆ ಗಬ್ಬಿನ ಗಾಳಿಯನ್ನೇ ಕುಡಿದುಕೊಂಡು ಬದುಕುವಂತಾಗಿದೆ. ಇನ್ನು ಭಾರಿ ವಾಹನಗಳು ಹಗಲು ರಾತ್ರಿ ಎನ್ನದೇ ಮನೆಗಳ ಮುಂದೆಯೇ ಹೋಗ್ತಾ ಇರೋದ್ರಿಂದ ಮಕ್ಕಳು, ಮರಿಗಳು, ಹಿರಿಯರು ನಿದ್ರೆ ಮಾಡೋದು ಕಷ್ಟವಾಗ್ತಾ ಇದೆ. ಇತ್ತ ಗಾಡಿಗಳ ಬಾಡಿ ಬಿಲ್ಡಿಂಗ್ ಮಾಡುವ ಶೆಡ್ನಿಂದ ಬರ್ತಾ ಇರುವ ಹಾರನ್ ಸೌಂಡ್ನಿಂದ ಜನರು ಮಾತ್ರವಲ್ಲ, ಶಬ್ದ ಮಾಲಿನ್ಯ ಕೂಡ ಆಗ್ತಾ ಇದೆ. ಇಲ್ಲಿ ನಮ್ಮ ಜೀವಗಳಿಗೆ ಬೆಲೆನೇ ಇಲ್ವಾ ಅಂತ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೇನ್ ಸಮಸ್ಯೆ ಏನಂದ್ರೆ, ರಾತ್ರಿ ಅಂತ ಏನೂ ಇಲ್ಲ, ಬೆಳಗ್ಗೆ ಅಂತ ಏನೂ ಇಲ್ಲ, ಫುಲ್ ಸೌಂಡು. ಅಂದರೆ ಶಬ್ದ ಸಖತ್ತು ಮಾಡ್ತಾರೆ. ಹೆಂಗೆ ಅಂದರೆ ಇಲ್ಲಿ ಲಾರಿ ಬಾಡಿ ಬಿಲ್ಡಿಂಗ್ ಎಲ್ಲ ನಡೆಯುತ್ತೆ. ಅದೆಲ್ಲ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ಇದೆ. ಅದು ಫ್ಯಾಕ್ಟ್ರಿ ಅಂದರೆ ಅದು ಕಮರ್ಷಿಯಲಲ್ಲಿ ಇರಬೇಕು, ಇದು ರೆಸಿಡೆನ್ಷಿಯಲ್ ಏರಿಯಾ. ಸೊ ಅದಕ್ಕೋಸ್ಕರ ನಮ್ಗೆ ಸೌಂಡ್ ತುಂಬಾ ಆಗುತ್ತೆ. ರಾತ್ರಿ ನಮ್ಮ ಮನೆಯಲ್ಲಿ ಪಾಪು ಇದೆ, ಸೊ ನಿದ್ದೆ ಮಾಡೋಕ್ಕಾಗಲ್ಲ, ಸೌಂಡ್ ತುಂಬಾ ಆಗುತ್ತೆ. ಮತ್ತು ಆರ್ಎನ್ ಟೆಸ್ಟಿಂಗ್ ಅಂತ ಮಾಡ್ತಾರೆ ಲಾರಿಗಳಲ್ಲಿ, ಇಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಅದು ತುಂಬಾ ಸೌಂಡ್ ಆಗುತ್ತೆ. ಯಾವಾಗಂದ್ರೆ ಅವಾಗಲೇ ಸೌಂಡ್ ಮಾಡ್ತಿರ್ತಾರೆ. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತು ರೋಡಲ್ಲಿ ಹೆವಿ ವೆಹಿಕಲ್ಸ್ ಓಡಾಡುತ್ತೆ, ಅದೇ ಮೇನ್ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಇದೆಲ್ಲ ಪರಿಹಾರ ಮಾಡಬೇಕು ಅಂತ. ಫ್ಯಾಕ್ಟ್ರಿ ಜಾಸ್ತಿ ಇರೋದ್ರಿಂದ ಹೌದು, ಫ್ಯಾಕ್ಟ್ರಿ ತುಂಬಾ ಇದೆ ಇಲ್ಲಿ. ಮತ್ತು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಸುಡ್ತಾರೆ ಸರ್. ಅದು ಲಾಸ್ಟ್ ಟೈಮ್ ನಾವು ಕಂಪ್ಲೇಂಟ್ ಮಾಡಿದ್ವಿ, ಬಟ್ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೋಸ್ಕರ ನಮಗೆ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಲಾರಿಗಳು ಹೆವಿ ಟೈಮು ನೈಟು ಡೇ ಅನ್ನಂಗಿಲ್ಲ, ಯಾವಾಗಲೂ ಓಡಾಡ್ತಾನೆ ಇರ್ತವೆ, ನಿದ್ದೆ ಕೊಡಲ್ಲ ನಮಗೆ. ಒಂದು 2 ವೀಲರ್ ಮನೆ ಮುಂದೆ ನಿಲ್ಸ್ಕೊಳ್ಳೋಕ್ಕಿಲ್ಲ. ಸ್ಲ್ಯಾಬ್ಗಳೆಲ್ಲ ಹೊಡೆದಾಕಿದ್ದಾರೆ. ಕೇಳಿದ್ರೆ ಸುಮ್ಮನೆ ಅವರು ಮುಸ್ಲಿಮ್ಸು ರಾಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಇರೋ ಮನೆಯವ್ರಿಗೆ ತೊಂದರೆ ಆಗೈತೆ. ಈ ರೋಡಲ್ಲಿ ಅವರೇ ಯಾರು ಇಲ್ಲ ಅನ್ನೋದೇ ಗೊತ್ತಿಲ್ಲ. ಒಂದು ಚರಂಡಿ ಎಳಿಯಲ್ಲ, ಒಂದು ರೋಡ್ ಇದಾದರೆ ಏನು ರೆಸ್ಪಾನ್ಸ್ ಮಾಡಲ್ಲ, ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ.
ಈ ಥರ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತೈತೆ. ಮಕ್ಕಳು ಮರಿ ಹೊರಗಡೆ ಬರಂಗಿಲ್ಲ. ಹೆವಿ ವೆಹಿಕಲ್ ಓಡಾಡ್ತವೆ. ಹೆವಿ ವೆಹಿಕಲ್ ಎಲ್ಲಿಗೆ ಹೋಗ್ತವೆ ಏನು? ಅದೇ ಮುಂದೆ ಲೇಔಟ್ ಮಾಡ್ತಾ ಇದ್ದಾರಂತೆ, ಅಲ್ಲಿ ಹೋಗ್ತವೆ. ಕೆಲವು ಈ ಕಡೆ ಎಲ್ಲ ಶೆಡ್ಗಳು ಏನೇನೋ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಏನೇನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವು ಮನೆಗಳು ಕಟ್ಟುವಾಗ ಒಂದು ವರ್ಕ್ಶಾಪ್ ಥರ ಇತ್ತು ಅಷ್ಟೇ. ಇವಾಗ ನೋಡ್ರೆ ಫುಲ್ಲು ಅದು ಏನೇನು ಗಾಡಿಗಳು ಎನಿ ಟೈಮ್ ಓಡಾಡ್ತಾ ಇರ್ತವೆ, ನೈಟು ಇಲ್ಲ ಡೇ. ಈ ಗ್ಯಾರೇಜ್ ಥರ ಮಾಡ್ಕೊಂಬಿಟ್ಟಿದ್ದಾರೆ ಮುಂದೆ. ಆವಾಗವಾಗ ಹೊಗೆ ಎಲ್ಲ ತಂದು ಡಸ್ಟ್ ಎಲ್ಲ ಅಲ್ಲಿ ಹಾಕ್ಬಿಟ್ಟು ರಾತ್ರಿ ಹೊತ್ತು ಬೆಂಕಿ ಹಚ್ಬಿಡ್ತಾರೆ. ಇಲ್ಲಿ ಬಂದಮೇಲೆ ಅಸ್ತಮಗಳು ಎಲ್ಲ ಜಾಸ್ತಿ ಆಗೈತೆ. ಏನು ಮಾಡ್ತೀರಾ? ಯಾರು ಹೇಳಿದ್ರು ಯಾರು ಕಂಪ್ಲೇಂಟ್ ತಗೊಂತಾರೆ. ಸಮಸ್ಯೆ ಆಗ್ತಾ ಇದೆ. ದಿಬ್ಬೂರು ಗಬ್ಬೂರು ಆಗ್ಬಿಟ್ಟಿದೆ ಇವಾಗ ಅದೇ ಆಗಿರೋದು. ದಿಬ್ಬೂರು ಅನ್ನೋದಲ್ಲ, ಗಬ್ಬೂರು. ಇವಾಗ ಎಲ್ಲೋ ಒಂದು ಸೈಟ್ ತೊಗೊಂಡು ನಾವು ನಮ್ಮ ಅನುಕೂಲಕ್ಕೆ ಮನೆಗಳು ಮಾಡ್ಕೊಂಡಿರ್ತೀವಿ. ಇವಾಗ ಇದರಿಂದ ತೊಂದರೆ ಆದರೆ ನಾವೆಲ್ಲಿ ಹೋಗ್ಬೇಕು ಹೇಳಿ? ನಾವಷ್ಟೆಲ್ಲ ಬಂಡವಾಳ ಹಾಕ್ಕೊಂಡು ಮನೆಗಳು ಮಾಡಿಕೊಂಡು ಇವಾಗ ಇವರೆಲ್ಲ ಈ ಥರ ಮಾಡಿದ್ರೆ, ನಮಗೆ ಅನಾನುಕೂಲ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಯಾರು ಕಂಪ್ಲೇಂಟ್ ಮಾಡೋದು? ಯಾರು ಬಂದು ಒಂದು ನೋಡಲ್ಲ, ಮಾಡಲ್ಲ. ನಾವು ಏನಕ್ಕೆ ಕಂದಾಯಗಳು ಎಲ್ಲ ಕಟ್ಕೊಂಡು ಹೋಗೋದು ಏನಕ್ಕೆ ಹೇಳಿ? ನಮ್ಮ ಇದಕ್ಕೋಸ್ಕರ ಕಟ್ತೀವಿ. ಅಷ್ಟೆಲ್ಲ ಮಾಡಿದ್ರು ನಮಗೆ ಒಂದು ಇದಿಲ್ಲ ಅಂದರೆ ನಾವು ಏನಕ್ಕೆ ಇರಬೇಕು ಇಲ್ಲಿ ಹೇಳಿ? ಈ ಥರ ತುಂಬ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಗಾಡಿಗಳು ಕಂಟ್ರೋಲ್ ಮಾಡ್ಕೊಬೇಕು. ಅವ್ರಿಗೆ ಬರೀ ಇವಾಗ ಏನೇ ಮನೆಯದು ಕೆಲಸ ಇರಲಿ, ಒಂದು ಫಂಕ್ಷನ್ಗಳು ನಡ್ಸೋಕ್ಕಾಗ್ತಾ ಇಲ್ಲ. ಒಂದು 2 ವೀಲರ್ ನಿಂತರೆ ಆರನ್ ಮಾಡಿ 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 ಬಡ್ಕೊತಾರೆ. ಊಟ ಮಾಡ್ತಾ ಇರಲಿ, ಎಲ್ಲೇ ಇರಲಿ, ಬಂದು ಗಾಡಿಗಳು ತೆಗಿಯೋವರೆಗೂ ಗಲಾಟೆ ಮಾಡ್ತಾರೆ. ಆರನ್ಗಳು, ವಿಪರೀತ ಆರನ್ಗಳು. ಮನೇಲಿ ಮಲ್ಗಂಗಿಲ್ಲ, ನೈಟು ಡೇ ನಿದ್ದೆ ಇಲ್ಲ, ಹಂಗೆ ಮಾಡಿಕ್ಕವ್ರೆ. ಹಿಂಗೆ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಏನು ಮಾಡಬೇಕು? ಸ್ಥಳಕ್ಕೆ ಬರ್ಬೇಕು ಅಧಿಕಾರಿಗಳು. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅದೇನು ನೋಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಯಾವುದೇ ಒಂದು ವೇಸ್ಟೇಜ್ ಸುಡಬೇಕಾದ್ರೆ ಅದು ಸಾರ್ವಜನಿಕ ವಲಯದಿಂದ ಬಹು ದೂರವಿರಬೇಕು. ಆದ್ರೆ ಇಲ್ಲಿ ಸುಡ್ತಾ ಇರುವ ಗುಟ್ಕಾ ಪಾನ್ಪರ ಕವರ್ಗಳಿಂದಾಗಿ ಜನರ ಆರೋಗ್ಯ ಹದಗೆಡ್ತಾ ಇದೆ. ಇಲ್ಲಿ ವಾಸಿಸ್ತಾ ಇರುವ ಜನರು ಅನೇಕ ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇನ್ನು ಈ ಸಂಬಂಧ 2024ರಲ್ಲಿ ಜನರೆಲ್ಲ ಸೇರಿ ತಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ಅಂತ ಗಂಭೀರ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಮನೆಗಳ ಮುಂದೆ ಅವರ ವಾಹನ ನಿಲ್ಲಿಸೋದೇ ಕಷ್ಟವಾಗ್ತಾ ಇದೆ. ಇನ್ನು ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಎದುರಾದ್ರೆ ದೇವರೇ ಗತಿ ಎಂತಿದ್ದಾರೆ ಅಲ್ಲಿನ ಜನರು. ಸರ್, ಇಲ್ಲಿ ದಿಬ್ಬೂರು ಗ್ರಾಮ ಇದು, ವಾರ್ಡ್ ನಂಬರ್ 7, ಅಪೋಸಿಟ್ ಗುರುರಾಜ ಫುಡ್ ಪ್ರೊಟೆಕ್ಟರ್ ಇದು ಕಡಲೆಮಿಠೆ ಫ್ಯಾಕ್ಟ್ರಿಯಿಂದ ಅಪೋಸಿಟ್ ರೋಡ್, CC ರೋಡು. ಇದು 10 ಅಡಿ ರೋಡ್ ಅಷ್ಟೇ ಸರ್ ಇರೋದು. 10 ಅಡಿ ರೋಡಲ್ಲಿ ಇವ್ರು ನೋಡಿ ಸರ್, ಲಾರಿ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಆಮೇಲೆ ಗುಟ್ಕಾ ಪಾನ್ ಪರಾಕ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಆಮೇಲೆ ಈ ವೇಸ್ಟ್ ಬರುತ್ತಲ್ಲ, ಈ ಏನು ಕ್ಯಾನ್ಸರ್ ಏನು ಅದು ಹತ್ರವಾದಂಥ ವೇಸ್ಟ್ಸ್, ಏನೇ ವೇಸ್ಟ್ಗಳು ಆಗಿರ್ಬೋದು, ಪ್ರತಿಯೊಂದೂ ಸರ್ ಇಲ್ಲೇ ತಗೊಬಂದು, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಇಲ್ಲೇ ತಗೊಬಂದು ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್. ಸರ್, ಇಲ್ಲಿ ಮಕ್ಳುಗಳು ಓದೋಕ್ಕಾಗ್ತಾ ಇಲ್ಲ ಸರ್. ಓದೋ ಸರ್, ಶಬ್ದ ಯಾವಾಗಲೂ 24 ಗಂಟೆ ದಿನದಲ್ಲಿ 24 ಗಂಟೆಗಳು ಶಬ್ದ ಆಗ್ತದೆ ಸರ್. ರಾತ್ರಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ. ಒಂದು. ಎರಡನೇದು ಲಾರಿಗಳು ಸರ್, ಹೆವಿ ಲಾರಿಗಳು, 16 ವೀಲು, 18 ವೀಲು, 20 ವೀಲು. ಆ ಲಾರಿಗಳು 24 ಗಂಟೆನೂ ಇಲ್ಲ ಓಡಾಡ್ತವೆ ಸರ್. ಒಂದು ನಿಮಿಷ ಬಿಡು ಕೊಡಲ್ಲ ಸರ್. ವಯಸ್ಸಾಗಿರೋರು ಇರ್ತಾರೆ ಸರ್ ಮನೆಯಲ್ಲಿ, ಅನಾರೋಗ್ಯಸ್ಥರಿದ್ದಾರೆ ಮನೆಯಲ್ಲಿ. ಆ ವಯಸ್ಸಾಗಿರೋರಿಗೆ 5 ನಿಮಿಷ ರೆಸ್ಟ್ ತಗೊಳಕ್ಕಾಗಲ್ಲ. ಅವ್ರಿಗೆ ಈ ಶಬ್ದದಿಂದ ಅವ್ರಿಗೆ ಹುಚ್ಚಿಡೋ ಥರ ಆಗೋಗ್ಬಿಡುತ್ತೆ. ಬಂದು ತಲೆ ಚೆಚ್ಕೋತಾರೆ, ಏನಪ್ಪ ಇದು 5 ನಿಮಿಷ ರೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ. ತಿರ್ಗಾ ನಾವೇನ ಕೇಳೋಕ್ಕೆ ಇವ್ರ ಹತ್ರ ಬಂದರೆ ಇವ್ರು ನಮಗೆ ಬಾಯಿ ಬಂದಂಗೆ ಬೈದು ನಮಗೆ ಬೇರೆ ರೀತಿ ಉತ್ತರಗಳು ಕೊಟ್ಟು ಕಳಿಸ್ಬಿಡ್ತಾರೆ. ಇದು ನಾವು ನಮಗೆ ಸರ್ಕಾರ ಕೊಟ್ಟಿದೆ ಆದೇಶ, ನೀವಲ್ಲ ಅವ್ರನ್ನ ಕೇಳ್ಕೊಳ್ಳಿ. ನಾವು ಮುನ್ಸಿಪಲ್ ಆಫೀಸ್ ಕೊಟ್ಟಿದ್ದಾರೆ ನನಗೆ ಆದೇಶ, ನಾವು ಮುನ್ಸಿಪಲ್ ಕಮಿಷನರ್ ಕೊಟ್ಟಿದ್ದಾರೆ ನನಗೆ, ಇಲ್ಲಿ ಕೆಲಸ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಕೇಳ್ಕೊಳ್ಳಿ, ನಮ್ಮನ್ನೇನು ಕೇಳ್ತೀರಾ ಅಂತೇಳಿ ಬಾಯಿಗೆ ಬಂದಂಗೆ ನಮಗೆ ಉತ್ತರ ಕೊಡ್ತಾರೆ ಸರ್. ಆಮೇಲೆ ಚಿಕ್ಕ ಮಕ್ಳುಗಳಿದ್ದಾರೆ ಸರ್. ಇದು ರೆಸಿಡೆನ್ಷಿಯಲ್ ಏರಿಯಾ ಸರ್. ಚಿಕ್ಕ ಮಕ್ಕಳಿದ್ದಾರೆ, ಓದೋಕ್ಕಾಗಲ್ಲ ಸರ್. 24 ಗಂಟೆ ಚಿಚ್ಕೊಂಡು ಕೂತ್ಕೋತಾರೆ. ಹೆಂಗೆ ಓದ್ತಾರೆ ಸರ್? ಆಮೇಲೆ 5 ನಿಮಿಷ ಆಟ ಆಡಬೇಕು, ಓದಿ ಸಾಕಾಗಿರುತ್ತೆ. 5 ನಿಮಿಷ ಆಟ ಆಡೋಕ್ಕೂ ಆಗಲ್ಲ ಸರ್. ಸರ್, ಏನಾದ್ರು ಇವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ವಯಸ್ಸಾಗಿರ್ತಾರೆ, ಆಟೋ ತಗೊಬಂದು ಬಾಗ್ಲಲ್ಲಿ ಹುಷಾರಿಲ್ದಾರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ 10 ಲಾರಿ ಬರ್ತವೆ ಸರ್ ರೋಡಲ್ಲಿ. 10 ಲಾರಿ ಬಂದು ಹಾರ ನೋಡ್ಕೊಂಡು ಕೂತ್ಕೋತವೆ. ಆಗ ಏನಂದ್ರೆ ಲಾರಿ ಬಾಡಿ ಬಿಲ್ಡಿಂಗ್ ಬರ್ತವೆ ಸರ್. ಹೊಸ ಲಾರಿಗಳು ಹಳೆ ಬರಿಗೆ ಇವ್ರಿಗೇನು ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ತುಂಬಾನೇ ತೊಂದರೆ ಆಗ್ತಾ ಇದೆ ನಮಗೆ. ಪಾಲಿಕೆಯ ಅಧಿಕಾರಿಗಳೇ, ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳೇ ಎಲ್ಲಿದ್ದೀರಾ? ಇಂತಹ ದೊಡ್ಡದೊಂದು ಪ್ರಕೃತಿ ಮತ್ತು ಜನರ ಮೇಲೆ ನಡೀತಾ ಇರುವ ದೌರ್ಜನ್ಯ ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ? ಅಧಿಕ ಶಬ್ದ ಮಾಡುವಂತಹ ಯಾವುದೇ ಫ್ಯಾಕ್ಟರಿ, ಸಣ್ಣ ಉದ್ಯಮವಾದ್ರೂ ಅದಕ್ಕೆ ಒಂದು ಮಾನದಂಡವಿರುತ್ತೆ. ಕಾನೂನಿನಲ್ಲಿರುವ ಮಾನದಂಡವನ್ನ ಮೀರಿ ದಿಬ್ಬೂರಿನಲ್ಲಿ ಗಾಡಿಗಳಿಗೆ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರುವ ಕೆಲಸವಾಗ್ತಾ ಇದೆ. ಇದರಿಂದ ಜನರು ಕೂಡ ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಮನೆಗಳ ಮುಂದೆಯೇ ಸಂಚರಿಸ್ತಾ ಇರುವ ಭಾರಿ ವಾಹನಗಳಿಂದಾಗಿ ರಸ್ತೆಗಳು ಹಾಳಾಗ್ತಾ ಇವೆ.
ಇಲ್ಲಿ ನಿರ್ಮಿಸಿರುವ ಶೆಡ್ನಿಂದ ಬರ್ತಾ ಇರುವ ಹಾರನ್ ಶಬ್ದದಿಂದ ಜನರು ಅಕ್ಷರಶಃ ರೋಸ್ ಹೋಗಿದ್ದಾರೆ. ಏನ್ ತೊಂದ್ರೆ ಇರ್ಲಿಲ್ವಾ ಅಂತ ಸರ್ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆ ಕಮಿಷನರ್ಗೆ ಮುನ್ಸಿಪಲ್ ಕಮಿಷನರ್ಗೆ ನಾನೇ ಸ್ವತಃ ಖುದ್ದಾಗಿ ಹೋಗಿ ನನ್ನ ಹತ್ರ ಕೊಟ್ಟಿರೋದು ಅಕ್ಲಾಮೆಂಟ್ ಕಾಪಿನೂ ಇದೆ ಸರ್. 1 ವರ್ಷ ಆಗಿದೆ ಸರ್ ಹೆಚ್ಚು ಕಮ್ಮಿ ನಾನು ಅವರಿಗೆ ಕಂಪ್ಲೇಂಟ್ ಕೊಟ್ಟು. ಏನಂತಾರೆ ಸರ್ ಏನು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಸರ್, ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಏನಂದ್ರೆ ನೀವು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಆ ಥರ ಉತ್ತರ ಇಲ್ಲ ಬಂದು ನೋಡ್ತೀವಿ ಅಂತಾರೆ. 1 ವರ್ಷದಿಂದನೂ ಬಂದು ನೋಡಿಲ್ಲ ಸರ್. ಸರ್ ಒಂದಿನ ಕಮಿಷನರ್ ಮೇಡಮ್ಮು, ಮುನ್ಸಿಪಲ್ ಕಮಿಷನರ್ ಮೇಡಮ್ಮು, DC ಮೇಡಮ್ಮು ಪ್ಲಸ್ SP ಸಾಹೇಬರು ಇಲ್ಲಿ ಬಂದು ಇದೇ ರೋಡಲ್ಲೇ ಹೋದ್ರು ಸರ್. ನಾನೇ ಅಡ್ಡ ಹಾಕಿ ನಿಲ್ಲಿಸ್ಬಿಟ್ಟು ಕೇಳಿದ್ದೀನಿ, ಸರ್ ನೋಡಿ ಮೇಡಮ್ ಈ ಥರ ಇಲ್ಲಿ ತೊಂದರೆ ಆಗ್ತಿದೆ, ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಿಮ್ಮನ್ನು ನೋಡೋಕೆ ಹೋಗೋದು ಬಿಡಲಿಲ್ಲ ನಿಮ್ಮ PA. ಇಲ್ಲ ಮೇಡಮ್ ಬ್ಯುಸಿ ಇದ್ದಾರೆ ಅಂದರು. ಅವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಆ ಕಂಪ್ಲೇಂಟ್ ಕಾಪಿನ ತೊಗೊಂಬಂದು ನೋಡಿ ಮೇಡಮ್ ಅಂದರೆ ಈಗ ನಾವು ಫ್ರೀ ಇಲ್ಲ ನೋಡ್ತೀವಿ ಬಿಡಿ ಅಂತ ಹೇಳೋಗ್ತಾರೆ ಸರ್. ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ಕೊಡಿ. ಸರ್ ತುಂಬಾ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕು ಸರ್. ಸಮಸ್ಯೆ ಬಗೆಹರಿಲ್ಲ ಮುಂದಿನ ದಿನಗಳಲ್ಲಿ ನಾವು ಸರ್ ಕೇಳಿ ಸರ್, ನಾವು ತೀರಾ ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾವೇನಿಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರು ಮನೆ ಮುಂದೆನೇ ಕೂತ್ಕೊಂಡು, ಉಗ್ರ ಹೋರಾಟ DC ಸಾಹೇಬರು ಆಫೀಸಲ್ಲಿ ಮುಂದೆ ಕೂತ್ಕೊಂಡು, ನಾವು ಇಡೀ ಏರಿಯಾದ ನಾವೇನೆಲ್ಲ ಇದ್ದೀವಿ ನೋಡಿ ಅಷ್ಟು ಜನನೂ ಹೋಗಿ ಸರ್ ನಾವು ಅಲ್ಲೇ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ನಮಗೆ ಸಮಸ್ಯೆ ಬಗೆಹರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಇದಂತೂ ಸುಮ್ಮನೆ ಬಿಡಲ್ಲ ಸರ್. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಆ ಮೂಲಕ ಅಲ್ಲಿ ಅನಾಧಿಕೃತವಾಗಿ ನಿರ್ಮಿಸಿದ್ರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಅಲ್ಲಿ ಸುಡ್ತಾ ಇರುವ ವೇಸ್ಟ್ಗಳಿಂದಾಗಿ ಬರ್ತಾ ಇರುವ ದುರ್ನಾದದ ಗಾಳಿಯಿಂದಾಗಿ ಜನರ ಪ್ರಾಣವನ್ನ ರಕ್ಷಿಸುವ ಕೆಲಸವಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.